ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಏನ್ರಿ, ಭಾರತ ದೇಶದಲ್ಲಿ ಇವತ್ತಿಗೂ ಜಾತಿ ವ್ಯವಸ್ಥೆ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ನಮಗೆ ಸಿಗ್ತಾವೆ. ದಲಿತರು, ಅಸ್ಪೃಶ್ಯರು, ಬಡವರು ಉನ್ನತ ಹುದ್ದೆಗೆ ಹೋಗೋದು, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ಅಥವಾ ಒಳ್ಳೆ ಹುದ್ದೆಗಳನ್ನು ಅಲಂಕಾರ ಮಾಡಿದ್ರೆ ಭಾಳಷ್ಟು ಜಾತಿವಾದಿಗಳಿಗೆ ಅವರ ಕೆಂಗಣ್ಣಿಗೆ ಗುರಿ ಆಗಬೇಕಾಗುತ್ತದ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಇವತ್ತಿಗೂ ಕಾಡ್ತಾ ಇದೆ. ಕಾರಣ ಏನಂದ್ರೆ, ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಸೂಟು ಬೂಟು ಹಾಕೊಂಡಿದ್ದ ತಕ್ಷಣವೇ ಎಲ್ಲ ಮಾಧ್ಯಮಗಳಲ್ಲಿ ಲುಕ್ ಚೇಂಜು, ಸ್ಟೈಲ್ ಚೇಂಜು, ಭಾಷೆ ಚೇಂಜು ಅಂತ ಹೇಳಿ ಬೊಬ್ಬೆ ಹೊಡೆಯೋದು. ಏನ್ರಿ ಇದು? ನಾವು ಬೈ ಚಾಯ್ಸ್ ನಮಗೆ ಯಾವ ರೀತಿ ಬಟ್ಟೆಗಳು ಬೇಕು ಆ ರೀತಿ ಬಟ್ಟೆಗಳನ್ನ ಹಾಕಿಕೊಳ್ಳುವಂಥದ್ದು ನಮ್ಮ ಚಾಯ್ಸ್. ಅದನ್ನ ಕೂಡ ಟಾರ್ಗೆಟ್ ಮಾಡಿ ತೋರಿಸುವಂಥ ಅನಿವಾರ್ಯತೆ ಏನಿತ್ತು ಮಾಧ್ಯಮಗಳಿಗೆ ಅನ್ನುವಂಥದ್ದೇ ಒಂದು ಪ್ರಶ್ನೆ. ಇದರ ಮಧ್ಯೆ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಆ ಸಂಘಟನೆ ಈ ಸಂಘಟನೆ ಅಂತ ಹೇಳ್ಕೊಂತ ಪಿಂಪ್ ಗಿರಾಕಿಗಳು ಇರ್ತಾವಲ್ಲ, ಅವೆಲ್ಲವೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಏನ್ರಿ, ಖರ್ಗೆ ಅವರೇ ಸೂಟು ಬುಟ್ಟು ಹಾಕೊಂಡು ಒಳ್ಳೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ತರ ಬದಲಾಗಿದ್ದೀರಲ್ಲ ಅಂತ ಹೇಳಿ. ಖರ್ಗೆ ಅವರ ಕುಟುಂಬ ಮತ್ತು ಅದಕ್ಕಿಂತಲೂ ಭಾರತ ದೇಶದಲ್ಲಿ ನೆಲೆಸುವಂತಹ ಪ್ರಜ್ಞಾವಂತ ದಲಿತ ಸಮಾಜ ಅವರೆಲ್ಲರೂ ಕೂಡ ಕೋಟು ಬೂಟು ಸೂಟು ನೋಟು ಹೆಂಗ ಯಾವ ಸಂದರ್ಭದಾಗ ಬಳಸಬೇಕು ಅನ್ನೋದು ಅವರೆಲ್ಲರಿಗೂ ಗೊತ್ತೈತಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಘನತೆಯಿಂದ ಬದುಕಬೇಕು, ನಾವು ಒಳಗಡೆ ಬಟ್ಟೆ ಹರಿಲ್ಲ, ನಮಗೆ ಮ್ಯಾಲ್ಗಡೆ ಸೂಟು ಬೂಟು ಹಾಕ್ಬೇಕಂತೇಳಿ ನಮ್ಗೆ ಕಲಿಸೋದವ್ರು. ಬಾಬಾ ಸಾಹೇಬರು ಹಂಗ ಪಾರ್ಲಿಮೆಂಟ್ಗೆ ಬರ್ತಾ ಇದ್ರ ಅವತ್ತಿನ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಅವರು ಎದ್ದು ನಿಂತು ಸೆಲ್ಯೂಟ್ ಹೊಡಿತಿದ್ರು ಅವ್ರಿಗೆ. ಏನ್ರಿ ಬಾಬಾ ಸಾಹೇಬ್ರೆ, ನಿಮ್ಮ ಡ್ರೆಸ್ ಕೋಡು ನಿಮ್ಮನ್ನು ನೋಡಿದ್ರೆ ನಮಗೆಲ್ಲ ನಾಚಿಕೆ ಬರ್ತೈತಲ್ರಿ, ಎಂಥ ಹೆಮ್ಮೆವರಿ ಈ ಒಂದು ಪಾರ್ಲಿಮೆಂಟ್ಗೆ ನೀವು ಅಂತ ಹೇಳ್ತಿದ್ರು. ಅಂದಿನಿಂದ ಬಂದಿರತಕ್ಕಂಥ ಕೋಟು ಬೂಟು ಸೂಟ್ ಇವು. ಗಾಂಧಿ ಬಂದು ನಾನು ದಲಿತ ಕೇರಿಯ ದಲಿತ ಪರವಾಗಿ ನಿಲ್ತೀನಿ ಅಂತ ಹೇಳಿ ಮೈ ಮ್ಯಾಲ ಬಟ್ಟೆ ಇಲ್ಲದೇನೆ ಕೇರಿಗಳಿಗೆ ಬಂದು ಹೊಸ್ತಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 5 ಸ್ಟಾರ್ ಹೋಟೆಲ್ನಲ್ಲಿ ಸೂಟ್ ಬೂಟ್ ಹಾಕೊಂಡಿರ್ತಾರೆ. ಪತ್ರಕರ್ತರ ಪ್ರಶ್ನೆ ಕೇಳ್ತಾರೆ ಅವರಿಗೆ, ಯಾಕ್ರಿ ಬಾಬಾ ಸಾಹೇಬ್ರೆ ನಿಮ್ಮ ಜನ ಅಲ್ಲಿ ಹಂಗದಾರ, ನೀವು ಇಲ್ಲಿ ಇದಾರ? ಬಾಬಾ ಸಾಹೇಬ್ರು ನೇರವಾಗಿ ಹೇಳ್ತಾರೆ, ಗಾಂಧಿ ನಮ್ಮ ಸಮುದಾಯವನ್ನ ಪುನಃ ಮತ್ತದನ್ನ ಮೈ ಮೇಲೆ ಬಟ್ಟೆ ಇಲ್ಲಾರ್ದಂಗ ಮಾಡಕ್ ಅಲ್ಲಿ ಹೋಗ್ಯಾನ, ನಾನು ಇಂಥ ಒಂದು ಒಳ್ಳೆ ಹೋಟೆಲ್ನ ನಿಂತ್ಕೊಂಡು ಸೂಟು ಬೂಟ್ ಹಾಕೊಂಡು ನನ್ನ ಜನರನ್ನ ಸೂಟು ಬೂಟ್ನಲ್ಲಿ ನೋಡ್ಬೇಕಂತೇಳಿ ನಾ ಆಸೆ ಪಡ್ತೀನಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ಅಂಥದ್ರಲ್ಲಿ ಖರ್ಗೆ ಅಂತ ಕುಟುಂಬ ಏನಪ್ಪ ಕುಟುಂಬ ರಾಜಕಾರಣ ಅಂತ, ಕುಟುಂಬ ರಾಜಕಾರಣದಿಂದ ಹೊರಬನ್ನಿ ಖರ್ಗೆ ಅವರೇ. ಖರ್ಗೆ ಅವ್ರು ಒಬ್ರೆ ಕಾಣಿಸ್ತಾರ ನಿಮ್ಗೆ? ಮಾದೇವಪ್ಪ ಒಬ್ರೆ ಕಾಣಿಸ್ತಾರ ನಿಮ್ಗೆ? ದಲಿತ ಸಮುದಾಯ ಅಟ್ಟೆ ಕಾಣಿಸ್ತದ ನಿಮ್ಗ? ಸಾವಿರಾರು ವರ್ಷಗಳಿಂದ ಏನು ದೇವಸ್ಥಾನಗಳ ಪೂಜೆಗಳನ್ನ ಮಾಡ್ತಾ ಸಾವಿರಾರು ಕೋಟಿ ರೂಪಾಯಿ, ಈ ದೇಶದ 70%ಕ್ಕಿಂತಲೂ ಹೆಚ್ಚಿನ ಭಾಗ ಆಸ್ತಿ, ಅಂತಸ್ತು, ಭೂಮಿ, ಬಂಗಾರ, ಹಣ ಇಟ್ಕೊಂಡಿರುವಂತಹ ಬ್ರಾಹ್ಮಣರಿಗೆ ಒಂದು ದಿವಸ ಪ್ರಶ್ನೆ ಕೇಳಿಲ್ಲ ನೀವು? ಏನಪ್ಪ ನಿಮ್ಗೊಬ್ಬರಿಗೇನ ಎಲ್ಲ ದೇವಸ್ಥಾನದ ಪೂಜೆಗಳು? ನೀವಷ್ಟೇನಾ ಬ್ರಾಹ್ಮಣರು? ಏನು ದೇವರ ತಲೆಯಿಂದ ಹುಟ್ಟಿದವರು? ನಿಮ್ಮನ್ನು ಬಿಟ್ಟು ಬೇರೆಯವರು ಮಾಡಬಾರ್ದಾ? ಮುಜರಾಯಿ ಇಲಾಖೆಯವರು ಬಂದ ಕಿಶಿನಲ್ಲಿ ದಲಿತರ ನೇಮಕ ಮಾಡಿದ್ರು ಅದನ್ನು ಒಪ್ಪಿಕೊಳ್ಳರಂತ ಜನ ಇವತ್ತು ಆರ್ಟಿಕಲ್ಗಳನ್ನ ಹೇಳ್ತಾ ಇದ್ದಾರೆ, ನಾವು ಸ್ವಯಂ ಘೋಷಿತವಾಗಿ ಗೋ ರಕ್ಷಣೆ ಮಾಡಿದ್ರೆ ನೀವೇನು ನೈತಿಕ ಪೊಲೀಸ್ಗಿರಿ ಮಾಡ್ತೀರಾ ಅಂತ ಹೇಳಿ. ನೈತಿಕ ಪೊಲೀಸ್ಗಿರಿ ಮಾಡಕ್ ನಿಮ್ಗೆ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಆರ್ಟಿಕಲ್ಗಳು ಭಾರತದ ಸಂವಿಧಾನ ನೆನಪಾಗ್ತದ. ಅದ ಆರ್ಟಿಕಲ್ 17 ಪ್ರಕಾರ ಅಸ್ಪೃಶ್ಯತೆ ನಿವಾರಣೆ ಐತಿ. ಅದನ್ನ ಯಾವತ್ತೂ ಓದಿಲ್ಲಲ್ಲ ನೀವು ಹಿಂದೂಪರ ಸಂಘಟನೆಯವರು. ಆರ್ಟಿಕಲ್ 17 ಅಸ್ಪೃಶ್ಯತೆ ನಿವಾರಣೆ ಯಾವುದೇ ಸಂದರ್ಭದಲ್ಲಿಯೂ, ಯಾವುದೇ ಊರಿನಲ್ಲಿಯೂ, ಯಾವುದೇ ದೇವಸ್ಥಾನ ಸಾರ್ವಜನಿಕ ಸ್ಥಳಗಳಲ್ಲಿಯೂ ನೀವು ಅಲ್ಲಿ ಬರಬೇಡ್ರಿ, ಇಲ್ಲಿ ಕುಂಡ್ರಬೇಡ್ರಿ, ನೀವು ಕೆಳಜಾತಿಯವರು ಅಂತ ಹೇಳಲೇಬಾರ್ದು ನೀವು. ಅವಾಗ ನಿಮ್ಗೆ ಗೊತ್ತಾಗ್ಲಿಲ್ಲ? ಇಲ್ಲೇ ನಮ್ಮ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಜೈನ ದೊಡ್ಡ ಸಮಾವೇಶ, ಅದರಲ್ಲಿ ದಲಿತರಿಗೆ ಊಟಕ್ಕೆ ಹೊರಗಿಟ್ರಲ್ಲ, ಏನು ಬಾಯಿಗೆ ಹೊಲಿಗೆ ಹಾಕೊಂಡಿದ್ರೆ ಕಾಂಗ್ರೆಸ್, ಬಿಜೆಪಿ, ಹಿಂದೂ ಪರ, ದಲಿತ ಪರ ಸಂಘಟನೆಯವರೆಲ್ಲರೂ. ಅವಾಗ ಆರ್ಟಿಕಲ್ ನೆನಪಾಗ್ಲಿಲ್ಲ ನಿಮಗ? ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಕೋಟ್ ಹಾಕಿದ ತಕ್ಷಣ RSS ನ ಪ್ರಶ್ನೆ ಮಾಡಿದ ತಕ್ಷಣ ನಿಮಗೆಲ್ಲ ಒಟ್ಟ ಊರ್ಯಾಕೆ ಚಾಲು ಆಗ್ಬಿಟ್ಟೈತಿ ನಿಮ್ಗೆಲ್ಲರಿಗೂ. RSS ನ ಯಾವಾಗ ಪ್ರಿಯಾಂಕ್ ಖರ್ಗೆ ಅವ್ರು ಪ್ರಶ್ನೆ ಮಾಡಿದ್ರು, ನಿಮ್ಮ ಸಂಘ ರಿಜಿಸ್ಟ್ರೇಷನ್ ಆಗಬೇಕು, ನಿಮ್ಮ ಆರ್ಥಿಕ ಮೂಲಗಳು ತಿಳಿಬೇಕು, RSS ಶಾಖೆಗಳಲ್ಲಿ ಏನೆಲ್ಲ ಅಕ್ರಮಗಳು ನಡೀತಾವ ಬಯಲಿಗೆ ಬರ್ಬೇಕಂತ ಯಾವಾಗ ಮಾತಾಡಿದ್ರು ತ್ರಾಸ ಆಗ್ಬಿಡ್ತೀವಿ ಇವರಿಗೆ. ಪ್ರಿಯಾಂಕ್ ಖರ್ಗೆ ಕೋಟ್ ಹಾಕೋಕು ಯೋಗ್ಯತೆ ಬೇಕು, ಸಂವಿಧಾನ ಓದ್ಕೋಬೇಕು, ನೀವು ಪುಸ್ತಕಗಳನ್ನ ಓದಿರತ್ತೆ. ಅಲ್ಲಪ್ಪ, ಅವ್ರಿಗಿರುವಂತ ನಾಲೆಜು. ಪ್ರಿಯಾಂಕ್ ಖರ್ಗೆ ಒಬ್ಬ ಅಸ್ಪೃಶ್ಯ ಅಂತ ಹೇಳ್ತಾ ಇಲ್ಲ, ಒಬ್ಬ ದಲಿತ ಸಮಾಜದವ್ರು ಅಂತ ಹೇಳ್ತಾ ಇಲ್ಲ, ಅಥವಾ ಹೋಮ್ ಮಿನಿಸ್ಟರ್ ಅಂತ ಹೇಳ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇರುವಂತ ಎದೆಗಾರಿಕೆ, ಅವರು ಕಲಿತಿರುವಂತಹ, ಅವರು ಓದಿರುವಂತಹ ಪುಸ್ತಕಗಳು ಬಹುಶಃ ನಿಮಗೆ 7 ಜನ್ಮದಾಗ ಓದಕ್ಕಾಗಂಗಿಲ್ಲ.
ನೀವೆಲ್ಲ ಅವಕಾಶವಾದಿಗಳು. ಯಾವಾಗ ನಿಮ್ಮ ಮುಕುಳಿಗೆ ಅಥವಾ ನಿಮ್ಮ ಬುಡಕ್ ನೀರು ಬರ್ತೈತಲ್ಲ ಅವಾಗ ಸಂವಿಧಾನ ಹಿಡಿತೀರಿ ನೀವು. ನೋಡ್ರಿ, ಸಂವಿಧಾನದ ಆರ್ಟಿಕಲ್ ಇದು ಹೇಳ್ತದ, ಸಂವಿಧಾನ ಆರ್ಟಿಕಲ್ ಹಿಂಗೆ ಹೇಳ್ತದ. ಅಯ್ಯೋ 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 ಅಯ್ಯೋ, ಇಡೀ ಸಂವಿಧಾನವನ್ನೇ ಅರಗಿಸಿ ಕುಡ್ದವ್ರು ಖರ್ಗೆ ಕುಟುಂಬ ಅಂದ್ರ ಎಲ್ಲವೂ ಗೊತ್ತವ್ರಿಗೆ. ಬರೇ ಕಿಶೆದ ಒಳಗಡೆ ಅಥವಾ ಕೈ ಒಳಗಡೆ ಸಂವಿಧಾನ ಹಿಡಿದಿಲ್ಲ ಅವ್ರು. ಅಂಥವ್ರಿಗೆ ಅವ್ರು ಹೆಚ್ಚಾಗಿ ಸಂವಿಧಾನವನ್ನ ಬರೆದಿರುವಂತ ವಂಶಸ್ಥರು ಅವರು, ಅವರ ವಂಶಕ್ಕೆ ಬಿಲಾಂಗ್ ಆಗ್ತಾರ ಅವರು. ಅಂಥವ್ರ ಬಗ್ಗೆ ಮಾತಾಡ್ತಿರಲ್ಲಪ್ಪ ನೀವು, ನಿಮಗೆ ನಾಚಿಕೆ ಐತ್ಯಾ? ಆರ್ಟಿಕಲ್ 15 ಹೇಳ್ತೈತಿ, ಧರ್ಮ, ಮೂಲ ವಂಶ ಅಥವಾ ಬಣ್ಣ ಇದ್ಯಾವುದರ ಮೇಲೆ ಯಾರಿಗೂ ತಾರತಮ್ಯ ಮಾಡತಕ್ಕದ್ದಲ್ಲ. ಯಾಕೆ ತಾರತಮ್ಯ ಮಾಡ್ತೀರಿ? ಇನ್ನು ಅನೇಕ ಸಂವಿಧಾನದಲ್ಲಿ ಆರ್ಟಿಕಲ್ಗಳದಾವ. ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಯಾಕೆ ಯಾವ ದಲಿತರು ಮಾತಾಡಿದ್ರು ತಪ್ಪು ಅಂತ ಹೇಳ್ತೀರಿ? ಹಿಂಗಾಗಿ ನಮ್ಮ ಎಲ್ಲ ಅಸ್ಪೃಶ್ಯ ದಲಿತ ಸಮಾಜ, ಬಹುಜನ ಸಮಾಜ ಅರ್ಥ ಮಾಡ್ಕೋಬೇಕು. ಈ ಹಿಂದೂಪರ ಸಂಘಟನೆಗಳಾಗ್ಲಿ, ಹಿಂದೂಪರ ಮುಖಂಡರಾಗ್ಲಿ ತಮ್ಮ ಬುಡಕ್ ನೀರು ಬಂದಾಗ ಮಾತ್ರ ಬಾಲ ಬೀಸ್ತಾರೆ ವಿನಃ ಈ ದೇಶವನ್ನ ಮುನ್ನಡೆಸಲಿಕ್ಕೆ, ಈ ದೇಶದಲ್ಲಿರುವ ಜಾತಿ ನಿವಾರಣೆಗಾಗಿ, ಈ ದೇಶದಲ್ಲಿರುವಂತಹ ತಾರತಮ್ಯ ನಿವಾರಣೆಗಾಗಿ, ಈ ದೇಶದಲ್ಲಿರುವಂತಹ ಬಡತನ ನಿವಾರಣೆಗಾಗಿ ಯಾವುದೇ ಹೋರಾಟವನ್ನ ಮಾಡಿಲ್ಲ. ಇಷ್ಟೆಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದವಲ್ಲ, ಯಾರ ಒಬ್ರು ಮಾತಾಡಿದ್ರಿ? ಹೆಂಗ ಸೋರಿಕೆ ಆಗ್ತಾ ಇದ್ದಾವ? ಇವತ್ತು ಭಾರತೀಯರು ಸಾಯ್ತಾ ಇದಾರಲ್ಲ, ಹಾರ್ಮೋಸ್ ಜಲಸಂಧಿ ಯುದ್ಧ ಮತ್ತೆ ಪ್ರಾರಂಭ ಆಗಿದೆಯಲ್ಲ, ನಮ್ಮ ಏನು ಮಹಾನ್ ಪ್ರಧಾನಮಂತ್ರಿಗಳು ಮೌನ ವಹಿಸಿದಾರಲ್ಲ, ಇದ್ರ ಬಗ್ಗೆ ನೀವು ಮಾತಾಡಕ್ಕೆ ನಾಲಿಗಿಲ್ಲ, ಬಾಯಿಲ್ಲ. ನಮ್ಮ ರೂಪಾಯಿ ಮೌಲ್ಯ ದಿಢೀರ್ನೆ ಪಾತಾಳ ಕುಸಿತಲ್ಲ, ಇದ್ರ ಬಗ್ಗೆ ಮಾತಾಡಕ್ಕೆ ನಿಮ್ ಬಾಯಿಲ್ಲ. ದಿನಬಳಕೆ ವಸ್ತುಗಳು, ಪೆಟ್ರೋಲ್ಗಳು, ಡೀಸೆಲ್ ಸೇರಿದಂತೆ ಎಲ್ಲವೂ ಹೆಚ್ಚಿಗೆ ಆಯ್ತಲ್ಲ, ಇದ್ರ ಬಗ್ಗೆ ನೀವು ಮಾತಾಡಕ್ ಬಾಯಿಲ್ಲ. ಇದನ್ನ ಹೊರತುಪಡಿಸಿ ಪ್ರತಿದಿನ ರೇಪ್ಗಳು, ನಿಂದನೆಗಳು, ಜಾತಿ ವ್ಯವಸ್ಥೆ ಇದೆಲ್ಲವೂ ನಡೀತಾ ಇದೆ. ಇದ್ರ ಬಗ್ಗೆ ಹಿಂದೂಪರ ಸಂಘಟನೆಯವರಿಗೆ, RSS ನ ಏನು ಫಾಲೋ ಮಾಡ್ತಾರಲ್ಲ ಅವ್ರಿಗೆ ಮಾತಾಡಕ್ ಬಾಯಿಲ್ಲ. ಆದ್ರೆ ಪ್ರಿಯಾಂಕರ್ಗೆ ಸೂಟು ಬೂಟು ಹಾಕೊಂಡ ತಕ್ಷಣ ಪ್ರಿಯಾಂಕರ್ಗೆ ಸೂಟು ಬೂಟು ಹಾಕೊಂಡಾನು, ಹೊಂಗ ಮಾಡ್ದ, ಏನವ್ರ ಲುಕ್ಕು, ಏನವ್ರ ಸ್ಟೈಲ್ ಅಂತ ಹೇಳಿ ಬೊಬ್ಬೆ ಹೊಡಿತಿರಲ್ಲಪ್ಪ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಪ್ರಿಯಾಂಕರ್ಗೆ ಒಬ್ಬ ಪದವೀಧರ, ಈ ದೇಶದ ಈ ರಾಜ್ಯದ ಗೃಹ ಮಂತ್ರಿ, ಅವ್ರ ಲುಕ್ ಹೆಂಗಾದ್ರೂ ಇರ್ಲಿ, ಅದ್ರ ಬಗ್ಗೆ ಚಿಂತೆ ಆಗ್ಬಾರ್ದು. ಅವರ ಕಾರ್ಯವೈಖರಿ, ಅವ್ರು ಹೇಳ್ತಿರೋದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ವಿಷಯಗಳು, ಸಂವಿಧಾನಬದ್ಧವಾದಂತದಿರ್ಲಿ. ಇದ್ರ ಮಧ್ಯೆ ಕೆಲವೊಂದಿಷ್ಟು ಫೇಕ್ ಅಕೌಂಟ್ ಮಾಡ್ಕೊಂಡು ಬೊಬ್ಬೆ ಹೊಡೆಯುವ ನಾಲಾಯಕ ಚಡ್ಡಿ ಚೇಲಾಗಳನ್ನ ಒಂದಿಬ್ರು 4 ಮಂದಿನ ಜೈಲಿ ಹಾಕಿದ್ರಲ್ಲ ಕಮೆಂಟ್ ಮಾಡಿದ್ದಕ್ಕ, ಅದು ಕೂಡ ಉರಿತು ಇವ್ರಿಗೆ. 2 ರೂಪಾಯಿ ಆಶೆಗಾಗಿ ಅಕ್ಕ, ಅಮ್ಮ, ಅಣ್ಣ, ತಂಗಿ ಅವು ಏನು ಹೊಲಸಪ್ಪ ಅಂದ್ರೆ ಅಷ್ಟು ಅವಾಜ್ ಶಬ್ದಗಳು ಬಳಸುವಂತ ನಾಲಾಯಕರಿಗೆ ಒಟ್ಟಾರೆಯಾಗಿ ನೀರು ಬಂದೈತಿ. ಪ್ರಿಯಾಂಕರ್ಗೆ ಅವರ ನಿರ್ಣಯ, ಅವರು ಇಟ್ಟಿರ್ತಕ್ಕಂಥ ಹೆಜ್ಜೆ ಇಡೀ ಕರ್ನಾಟಕ ರಾಜ್ಯದ ದಲಿತ ಸ್ಪೃಶ್ಯ ಸಮಾಜ, ಬಹುಜನ ಸಮಾಜ ಅವ್ರಿಗೆ ಬೆಂಬಲವನ್ನ ಕೊಡ್ತೀವಿ. ಅವರು ಪ್ರಶ್ನೆ ಮಾಡಿದ್ದು ಹೌದು, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಗುಂಪು ಅಥವಾ ಒಂದು ಸಂಘ, ಒಂದು ಸಂಸ್ಥೆ ಅಂತ ಹೇಳಬೇಕಾದ್ರ ಅದು ಭಾರತದ ಸಂವಿಧಾನದ ಪ್ರಕಾರ ರಿಜಿಸ್ಟ್ರೇಷನ್ ಆಗಿರಬೇಕು, ನೋಂದಣಿ ಆಗಿರಬೇಕು. ಅದರ ಮೂಲ ಏನು, ಅದರ ದುಡ್ಡು ಎಲ್ಲಿಂದ ಬರ್ತದ, ಯಾರು ಹಾಕ್ತಾರೆ, ಅದಕ್ಕೆಲ್ಲ ಲೆಕ್ಕಪತ್ರ ಸಿಗಬೇಕು. ಲೆಕ್ಕಪತ್ರ ಸಿಕ್ಕರ ಏನು ವಿದೇಶದಿಂದ ನಾವು ಕಪ್ಪು ಹಣ ತರ್ತೀವಿ ಅಂತ ಹೇಳಿದಾರಲ್ಲ, ಅದಕ್ಕಿಂತ ಹೆಚ್ಚು ಕಪ್ಪು ಹಣ ಭಾರತ ದೇಶದಲ್ಲಿ ಐತಿ, ಅದು ಬಟಾ ಬೈಲಕ್ಕತ್ತೆ ಅನ್ನುವಂತ ಭಯ RSS ಮತ್ತು ಇತರೆ ಸಂಘಟನೆಗಳಿಗೆ ಕಾಡ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಸಾರ್ವಜನಿಕ ವಲಯದಿಂದನೂ ಕೂಡ ಆ ಮಾತು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಏನು ಗೃಹ ಸಚಿವರಾಗಿಟ್ಟಿರ್ತಕ್ಕಂಥ ಹೆಜ್ಜೆ, ಅವರು ತೆಗೆದುಕೊಳ್ಳುವಂತ ನಿರ್ಧಾರ, ಅವರ ಗಟ್ಟಿತನ, ಅವರ ದಿಟ್ಟತನಕ್ಕ ತಕ್ಕಂಗ ಅವರಿಗೆ ಗೃಹ ಮಂತ್ರಿ ಸ್ಥಾನ ಸಿಕ್ಕೈತಿ. ಈ ಹಿಂದೆ RSS ಅವ್ರಿಗೆ ಬಿದ್ದಿತ್ತಲ್ಲ, ಅವ್ರ ಚಿತ್ತಾಪುರ ಕ್ಷೇತ್ರದಲ್ಲಿ ನಾವು ರ್ಯಾಲಿ ಮಾಡ್ತೀವಿ, ಅದು ಮಾಡ್ತೀವಿ ಅಂತಂದ್ರು. ಅಲ್ಲಿ ಪ್ರಶ್ನೆ ಮಾಡಿದ್ದು, ಅಲ್ಲಿ ಹತ್ತಿರ್ತಕ್ಕಂಥ ಕಿಡಿ ಅವರು ಡೈರೆಕ್ಟ್ ಆಗಿ ಗೃಹ ಮಂತ್ರಿಗಳಾದ್ರು ಅವ್ರು ಯಾವ್ರಿಗೆ ವೈಯಕ್ತಿಕವಾಗಿ ಆಗ್ಲಿ ಅಥವಾ ಯಾವ ದ್ವೇಷ ಇಲ್ಲ ಅವರಿಗೆ, ಅವರು ಕಾನೂನಾತ್ಮಕವಾಗಿ ಮಾತನಾಡ್ತಾ ಇದಾರ. ಅವರು ಕಾನೂನಾತ್ಮಕವಾಗಿ ಮಾತನಾಡಿದಕ್ಕ ಇಡೀ ಭಾರತ ದೇಶ ಮತ್ತು ಇಡೀ ಕರ್ನಾಟಕದ ಎಲ್ಲ ಅವರ ಬೆಂಬಲಿಗರು ದಲಿತರ ಅಸ್ಪೃಶ್ಯರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇನ್ನು ಮುಂದೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ಏನು ಗರ್ಜನೆ ಯಾವ ರೀತಿ ನಡೀತದ, ಕಾನೂನಾತ್ಮಕವಾಗಿ ಅವ್ರು ಯಾವ ರೀತಿ ಹೆಜ್ಜೆಗಳು ನೀಡ್ತಾರ, ಈಗ ಹತ್ತಿರುವಂತಹ ಏನು RSS ಬುಡಕ್ಕೆ ಹತ್ತಿರುವಂತಹ ಹಿಂದೂಪರ ಸಂಘಟನೆಗಳ ಬುಡಕ್ಕೆ ಹತ್ತಿರುವಂತಹ ಬೆಂಕಿ ಇನ್ನೆಷ್ಟು ದಗದಗನೆ ಉರಿತದ, ಇವರಿಗೆ ಬರ್ನಾಲ್ ತಂದು ಕೊಡಬೇಕಾಗ್ತದೋ ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಇವ್ರ ಮೇಲೆ ಜರುಗಿಸ್ತಾರೋ ಅನ್ನೋದನ್ನ ಕಾದು ನೋಡೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.